ಮಾಡ್ತಾ ಇದೆ. ಅನ್ನೋದು ಒತ್ತಾಯ ಸರ್ ಅವ್ರು. ಅದೇ ಸಿಎಂ ರಾಜೀನಾಮೆ ಕೊಡಕ್ಕೆ ಏನಿದೆ? ಸಿಎಂ ಏನನ್ನ ಮಿಸ್ಯೂಸ್ ಆಫ್ ಆಫೀಸ್ ಮಾಡಿದಾರಾ? ಅವ್ರ ಪವರ್ದಲ್ಲಿದ್ದಾಗ ಏನಾರ ಮಿಸ್ಯೂಸ್ ಆಗಿದೆಯಾ? ಸಿಎಂ ಮುಖ್ಯಮಂತ್ರಿ ಇದ್ದಾಗ ಏನಾರ ಮಾಡ್ಕೊಂಡಿದಾರಾ? ಅದು ಒಂದು ಮೂಡ ಇರತಕ್ಕಂಥ ಒಂದು ಏನು ಕಾರ್ಪೊರೇಷನ್ ಇದೆ, ಅದಕ್ಕಾದಂಥ ಪವರ್ಸ್ ಇದೆ. ಪವರ್ಸ್ನ ಬರೀ ಮುಖ್ಯಮಂತ್ರಿಗೆ ಅಷ್ಟೆಲ್ಲ ಎಲ್ಲರಿಗೂ ಸೈಟ್ಗಳು ಕೊಟ್ಟಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗೆ ಯಾಕೆ ಕೊಡಬೇಕಾಯ್ತು ಸೈಟ್ ಅಂತಕ್ಕಂಥದ್ದು ಸಂಪೂರ್ಣವಾದಂಥ ಮಾಹಿತಿ ಮೂಡನಲ್ಲಿದೆ. ಇವ್ರು ಏನು ಕೇಳಿ ಕಾನೂನು ಬಾಹಿರ ಯಾವ ಪಾಯಿಂಟ್ ಅಂತ ಕೇಳಬೇಕಲ್ಲ ನೀವು. ವಾಟ್ ಈಸ್ ಇಲ್ಲೀಗಲ್? ದ ಸೈಟ್ ವಿಚ್ ಇಸ್ ಬಿನ್ ಗಿವನ್ ಟು ನಮ್ಮ CM ಸಾಹೇಬ್ರ ಮಿಸ್ಸಸ್ಗೆ ಏನು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಆಗಿದೆ. ಆ ರೈಟ್ಫುಲಿ ಈ ಸಪೋಸ್ ಟು ಗೆಟ್ ಅ ಸೈಟ್. ಈ ಈಸ್ ಹ್ಯಾವಿಂಗ್ ಎವ್ರಿ ರೈಟ್ ಟು ಗೆಟ್ ಸೈಟ್. ಈಗ ಇವ್ರಿಗೇನಂತಂದರೆ 60,000 ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ. ಇದು BJPದು ಒಂದು ಕುತಂತ್ರ ಇದೆ. 60,000 ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ. ಇವರು BJP ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಪಬ್ಲಿಸಿಟಿ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಪಾಪ್ಯುಲಾರಿಟಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. 136 ಸೀಟ್ ಬಂದ್ಬಿಡ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿದ 136 ಸೀಟ್ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಂಗೋ ಮಾಡಿ ಇವ್ರಿಗೆ ತೊಂದರೆ ಕೊಡಬೇಕೆಂಬ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ರೀತಿಯಾದಂಥ ಉದ್ದೇಶ ನನಗಂತೂ ಕಾಣ್ತಾ ಇಲ್ಲ.